ಜೈ ಹಿಂದ್. ಆಲ್ ಡಿಫೆನ್ಸ್ ಎಕ್ಸ್ಪೀರಿಯನ್ಸ್ಗೆ ನೀವೇನಾದರೂ ಇಂಡಿಯನ್ ಆರ್ಮಿ ಹುದ್ದೆಯಲ್ಲಿ ಅತಿ ಕಡಿಮೆ ಹೈಟ್ ಇರ್ತಕ್ಕಂಥದ್ದು ಏನಾದರೂ ಹುದ್ದೆಯನ್ನು ಸರ್ಚ್ ಮಾಡ್ತಾ ಇದ್ರೆ ಇಂಡಿಯನ್ ಆರ್ಮಿಯಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದ್ದಾವೆ. ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್ನು, ಅದೇ ಥರನಾಗಿ ನರ್ಸಿಂಗ್ ಅಸಿಸ್ಟೆಂಟು, ಟೆಕ್ನಿಕಲ್ಲು, ಕ್ಲರ್ಕ್ ಹುದ್ದೆಗಳದ್ದು ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಫೆಬ್ರವರಿ 13ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದ್ದಾವೆ. ಯಾರೆಲ್ಲ ಇನ್ನೂ ಅರ್ಜಿಗಳನ್ನ ಸಲ್ಲಿಸಿಲ್ಲ, ಸರ್ ನನ್ನ ಹೈಟ್ ಕಡಿಮೆ ಇದೆ, ಸರ್ ನನ್ನ ಹೈಟ್ ಕಡಿಮೆ ಇರತಕ್ಕಂಥವ್ರು ಯಾವ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅಂತ ಕೇಳ್ತಿರ್ತಕ್ಕಂಥವ್ರು ಸಪ್ರೇಟ್ ಆಗಿರ್ತಕ್ಕಂಥದ್ದು ಇದೊಂದು ವಿಡಿಯೋನ ಮಾಡಿ. ಸರ್ ಕ್ಲರ್ಕ್ ಹುದ್ದೆಗೆ ಹೈಟ್ ಕಡಿಮೆ ಇರ್ತದೆ ಸರ್, ನಾವು ಕೂಡ ಅಪ್ಲೈ ಮಾಡಬೇಕಂತ ಮಾಡಿದ್ವಿ ಸರ್, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳ್ತಾ ಇದ್ದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಇದ್ರದ್ದು ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನನ್ನು ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ತಿಳಿದುಕೊಳ್ಳಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಕ್ಲರ್ಕ್ ಹುದ್ದೆಗಳಿಗೆ ನಿಮ್ದೇನಾದರೂ ಹೈಟ್ 162 ಸೆಂಟಿಮೀಟರ್ ಅಂದರೆ 162 ಸೆಂಟಿಮೀಟರ್ ನೀವೇನಾದರೂ ಹೈಟ್ ಹೊಂದಿದ್ರಪ್ಪ ಅಂದರೆ ಅತಿ ಕಡಿಮೆ ಇರ್ತಕ್ಕಂಥ ಹೈಟ್ ಇದೆ ಇಂಡಿಯನ್ ಆರ್ಮಿಯಲ್ಲಿ. ಸೊ ನೀವು ಅತಿ ಕಡಿಮೆ ಹೈಟ್ ಇರ್ತಕ್ಕಂಥದ್ದನ್ನು ಸೊ ನೆಕ್ಸ್ಟ್ ಆಫೀಸಿಯಲ್ ಆಗಿ ವರ್ಕ್ ಮಾಡಬೇಕು. ಸೊ ನಾನು ಅಲ್ಲಿ ಒಳಗಡೆ ಹೋದ್ಮೇಲೆ ಗನ್ ಡ್ಯೂಟಿ ಬೇಡ ಸರ್, ನಾನು ಆಫೀಸಿಯಲ್ ವರ್ಕ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀಯಪ್ಪ ಅಂದರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಈ ಹುದ್ದೆಯ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತಾ, ಸೊ ಇದರ ಅರ್ಹತೆ ಏನು, ಸೊ ಫಿಸಿಕಲ್ ಏನಿರ್ತದ, ಸೊ ಫಿಸಿಕಲ್ ಪಾಸ್ ಆದರೆ ಸಾಕ, ಮತ್ತು ಇದಕ್ಕೆ ಎಕ್ಸಾಮ್ ಏನೇನು ಇರ್ತದೆ ಅನ್ನೋದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನಿಮಗೂ. ಸೊ ಇದಕ್ಕೆ ಎಕ್ಸಾಮ್ ಸಿಲೆಬಸ್ ಏನೇನು ಇರ್ತದ, ಸೊ ಎಷ್ಟು ಕ್ವಶನ್ಸ್ಗಳಿರ್ತಾವೆ, ಸೊ ಯಾವ ಲ್ಯಾಂಗ್ವೇಜಲ್ಲಿ ಇರ್ತದೆ ಅನ್ನೋದನ್ನು ಕ್ಲಿಯರಿಟಿಯಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಕರೆಕ್ಟಾಗಿ ಈ ಮಾಹಿತಿಯನ್ನು ಒಂದ್ಸರಿ ನೋಟ್ ಆದರೂ ಮಾಡ್ಕೊಡ್ರಿ, ಇಲ್ಲದಂದರೆ ನೀವು ರಫ್ ಶೀಟ್ನಲ್ಲಾದರೂ ಬರೆದುಕೊಳ್ಳಿ. ಟೋಟಲಿ ಬಂದ್ಬಿಟ್ಟು ಇದು ಕೂಡ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ CE. ಇದು ಬಂದ್ಬಿಟ್ಟು ಇದರಲ್ಲಿ ಟೋಟಲಿ 50 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಎಷ್ಟು 50 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರ್ತೈತಿ. ಟೋಟಲಿ 200 ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಿ. ಎಷ್ಟು 200 ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಿ. ಈ 200 ಮಾರ್ಕ್ಸಿನ ಎಕ್ಸಾಮ್ನಲ್ಲಿ ಯಾವ್ಯಾವ ಅಂದರೆ ಏನೇನು ಯಾವ ಥರ ಕೇಳ್ತಾರೆ ಇದರಲ್ಲಿ ಕ್ವಶನ್ಸ್ಗಳನ್ನ ನೋಡ್ಕೊಡ್ರಿ, ಯಾವ ಚಾಪ್ಟರ್ ಮೇಲೆ, ಯಾವ ಸಬ್ಜೆಕ್ಟ್ ಮೇಲೆ. ಜನರಲ್ ನಾಲೆಜ್ ಅಂತ ಜನರಲ್ ನಾಲೆಜ್ ಮೇಲೆ ಕೇಳ್ತಾರೆ, ನೆಕ್ಸ್ಟ್ ಜನರಲ್ ಸೈನ್ಸ್ ಮೇಲೆ ಕೇಳ್ತಾರೆ, ನೆಕ್ಸ್ಟ್ ಮ್ಯಾಥ್ಸ್ ಮೇಲೆ ಕೇಳ್ತಾರೆ, ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಗ್ಲೀಷ್. ಇಷ್ಟ್ರ ಮೇಲೆ ನಿಮ್ಗೆ ಟೋಟಲಿ 5 ಸೆಕ್ಷನ್ಸ್ ಮೇಲೆ ಸೊ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇದಕ್ಕೆ ಟೈಪಿಂಗ್ ಕೂಡ ಇರ್ತದೆ. ಏನು ಟೈಪಿಂಗ್ ಇರ್ತದೆ. ಸೊ ವರ್ಡ್ ಫಾರ್ ಅಂದರೆ 1 ನಿಮಿಷಕ್ಕೆ 35 ವರ್ಡನ್ನು ನೀವು ಟೈಪ್ ಮಾಡಬೇಕಾಗಿತ್ತೆ. ಸೊ ಇಂಡಿಯಾ ಆಗಿರಲಿ, ಇಂಡಿಯನ್ ಆರ್ಮಿ ಆಗಿರಲಿ, ಸೊ ಯಾವುದೇ ಬ್ಯೂಟಿಫುಲ್ ಆಗಿರಲಿ, ಸೊ ಯಾವುದೇ ಒಂದು ಗರ್ಲ್ ಆಗಿರಲಿ, ಬಾಯ್ ಆಗಿರಲಿ, 2026 ಆಗಿರಲಿ, ಇದೊಂದು ಏನಂದ್ರೆ ವರ್ಡ್ ಇರ್ತೈತಿ. ಸೊ ಈ ಥರ ವರ್ಡನ್ನು ನೀವು ಕಂಪ್ಯೂಟರ್ದಲ್ಲಿ ಸಿಸ್ಟಮನ್ನು ಕೊಟ್ಟಿರ್ತಾ, ಸಿಸ್ಟಮ್ನಲ್ಲಿ ಅಂದರೆ ನಿಮ್ಮ ಕೀಬೋರ್ಡ್ ಇರ್ತೈತೆ. ಸೊ ಕೀಬೋರ್ಡ್ನಲ್ಲಿ ನೀವು ಟೈಪನ್ನು ಮಾಡಬೇಕಾಗುತ್ತೆ. ಸೊ ಎಕ್ಸಾಮ್ ಜೊತೆಗೆ ಇದನ್ನು ಕೂಡ ನೀವು ಪಾಸ್ ಮಾಡಿದ್ರಪ್ಪ ಅಂದರೆ ಸೊ ನೀವು 100% ಕ್ಲರ್ಕ್ ಹುದ್ದೆಗೆ ಸೆಲೆಕ್ಷನ್ ಆಗ್ತೀರಾ. ಓಕೆ, ಟೋಟಲಿ 50 ಕ್ವಶನ್ಸು, 200 ಮಾರ್ಕ್ಸು. ಟೈಮಿಂಗ್ ಎಷ್ಟು ಅಂದರೆ 1 ತಾಸು ಟೈಮಿಂಗ್ ಇರುತ್ತೆ. ಎಕ್ಸಾಮಿಗೆ ಎಷ್ಟು 1 ತಾಸು ಟೈಮಿಂಗ್ ಇರ್ತೈತಿ. ಸೊ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರ್ತೈತಿ. ರಾಂಗ್ ಆದರೆ ನಿಮಗೆ 1 ಮಾರ್ಕ್ಸು. ಇದಾದ್ಮೇಲೆ ಸರ್ ಇದರಲ್ಲಿ ಸಪ್ರೇಟ್ ಆಗಿ ಸೊ ಯಾವ ಥರ ಟಾಪಿಕ್ ಇರ್ತಾವಲ್ಲ, ಸೊ ಇಂಗ್ಲೀಷ್, ಜನರಲ್ ಇಂಗ್ಲೀಷಲ್ಲಿ ನೋಡ್ಕೊಡ್ರಿ. ಗ್ರಾಮರ್ ಕೇಳ್ತಾರ, ಆರ್ಟಿಕಲ್ಸ್ ಕೇಳ್ತಾರ, ಪ್ರಿಪೋಸಿಷನ್ಸ್, ವರ್ಬ್ ಟೆನ್ಸ್, ನೆಕ್ಸ್ಟ್ ಅದೇ ಥರ ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್, ನೆಕ್ಸ್ಟ್ ಸಿನೋನಿಮ್ಸ್, ಎಂಟೋನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಈ ಥರದ ಎಲ್ಲ ರೀಡಿಂಗ್ ಆ್ಯಂಡ್ ಕಂಪ್ಯಾರಿಸನ್ ಇವೆಲ್ಲನೂ ಕೂಡ ಇಂಗ್ಲೀಷಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಅದೇ ಥರನಾಗಿ ಮ್ಯಾಥ್ಸ್ನಲ್ಲಿ, ಮ್ಯಾಥಮೆಟಿಕ್ಸ್, ಗಣಿತದಲ್ಲಿ ಆರ್ಥಮೆಟಿಕ್, ನಂಬರ್ ಸಿಸ್ಟಮ್, HCF, LCM, ಎವರೇಜು, ಪರ್ಸಂಟೇಜು, ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್, ಅಲ್ಜಿಬ್ರಾ, ಮೆನ್ಸುರೇಷನ್, ಈ ಥರದ್ದೆಲ್ಲ ಮ್ಯಾಥ್ಸ್ನಲ್ಲಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅದಾದಮೇಲೆ ಕಂಪ್ಯೂಟರ್ ಸೈನ್ಸ್ನಲ್ಲಿ 5 ಕ್ವಶನ್ಸ್ಗಳಿರ್ತಾವೆ. ಸೊ ನೋಡ್ಕೊಡ್ರಿ, ಇಂಗ್ಲೀಷ್ನಲ್ಲಿ 25 ಕ್ವಶನ್ಸ್ಗಳು, ಮ್ಯಾಥ್ಸ್ನಲ್ಲಿ 10 ಕ್ವಶನ್ಸ್ಗಳು, ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ನಲ್ಲಿ 5 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಕಂಪ್ಯೂಟರ್ ಸೈನ್ಸಲ್ಲಿ ಏನು ಕೇಳ್ತಾರೆ ಅಂದರೆ ಕಂಪ್ಯೂಟರ್ ಸಿಸ್ಟಮ್ ಕಾನ್ಸೆಪ್ಟ್, ಆ್ಯಪ್, ಮೆಮ್ರಿ, ಇನ್ಪುಟ್, ಔಟ್ಪುಟ್, ಡಿವೈಸಸ್, MS ವರ್ಡ್, MS ಎಕ್ಸೆಲ್, ಪವರ್ ಪಾಯಿಂಟ್, ಆಪರೇಟಿಂಗ್ ಸಿಸ್ಟಮ್, ಫಂಕ್ಷನ್ಸ್, ಹಿಂಗೆಲ್ಲನೂ ಕೂಡ ಕಂಪ್ಯೂಟರ್ದಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಜನರಲ್ ನಾಲೆಜ್ನಲ್ಲಿ ಕೂಡ 10 ಕ್ವಶನ್ಸನ್ನು ಕೇಳ್ತಾರೆ. ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಸೈನ್ಸ್ ಅಂತ ಕೇಳ್ಕಂದ ಇದರಲ್ಲಿ ಏನೇನು ಕೇಳ್ತಾರೆ ಅಂದರೆ ಕರೆಂಟ್ ಅಫೇರ್ಸ್ ಕೇಳ್ತಾರೆ, ಇಂಡಿಯನ್ ಹಿಸ್ಟ್ರಿ, ಜಿಯೋಗ್ರಫಿ, ಸ್ಪೋರ್ಟ್ಸ್, ಅವಾರ್ಡ್ಸು, ಬೇಸಿಕ್ ಫಿಸಿಕ್ಸ್, ನೆಕ್ಸ್ಟ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ, ಇದನ್ನೆಲ್ಲನೂ ಕೂಡ 10th ಆ್ಯಂಡ್ 12th ಲೆವೆಲ್ ಕೇಳ್ತಾರೆ. ಓಕೆ, ಇದಾದ ನಂತರ ಸರ್ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತಾ ಸರ್, ಇದರಲ್ಲಿ PUCಯಲ್ಲಿ ನಾವು PUC ಪಾಸ್ ಆಗಿದ್ದೀವಿ ಸರ್ ನಾನು ಆರ್ಟ್ಸ್ ಆಗಿದೆ, ನಾನು ಕೂಡ ಹಾಕ್ಬೋದು ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ನೀವೇನಾದರೂ PUCಯಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ PUCಯನ್ನು ಮುಗಿಸಿರಲಿ, ಇದು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ, ITI ವಿದ್ಯಾರ್ಥಿಗಳಿಗೆ ಬರೋದಿಲ್ಲ. ಜಸ್ಟ್ ನೀವೇನಾದರೂ 12ನೇ ತರಗತಿ ಮುಗಿಸಿದ್ರಿಯಪ್ಪ ಅಂತಂದರೆ ಕರೆಕ್ಟಾಗಿ ತಿಳ್ಕೊಡ್ರಿ. ಸರ್ ನಾವು ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀವಿ ಸರ್,
ನಮ್ದು ಕ್ಲರ್ಕ್ ಹುದ್ದೆಗೆ ಅಪ್ಲಿಕೇಶನ್ ತಗೊಳ್ತಾ ಇಲ್ಲ. ಯಾಕೆ ತಗೊಳ್ತಾ ಇಲ್ಲ ವಿಚಾರ ಮಾಡ್ರಿ. ನೀವು ರಿಜಿಸ್ಟ್ರೇಷನ್ ಪ್ರೊಫೈಲನ್ನು ಎಡಿಟ್ ಮಾಡಬೇಕಾಗಿತ್ತು. ಪ್ರೊಫೈಲ್ನಲ್ಲಿ ಏನು ಹಾಕಿದ್ರಿ ಅಂದರೆ, ಮೊದಲು ಏನಾದರೂ ಹೋದ ಸಾರಿ GD ಹಾಕಿದ್ರಿಪ್ಪ ಅಂದರೆ ಅಲ್ಲಿ 10th ಅಂತ ಕ್ವಾಲಿಫಿಕೇಶನ್ನ 10th ಹಾಕಿರ್ತೀರಿ. ಸೊ ಆ ಕಾರಣಕ್ಕೋಸ್ಕರ ನಿಮ್ದು ಕ್ಲರ್ಕ್ ಆಪ್ಷನ್ ತೋರಿಸೋದಿಲ್ಲ. ಅಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ 12th ಹಾಕಿದ್ರೆ ಮಾತ್ರ ನಿಮ್ಗೆ ನೆಕ್ಸ್ಟ್ ಅಪ್ಲೈಯನ್ನು ತೊಗೊಳ್ತತಿ. ಅಲ್ಲಿ ಒಟ್ಟು ನೆಟ್ ಸೆಂಟರ್ದಾಗ ಹೋದಾಗ ಅಲ್ಲಿ ಕ್ವಾಲಿಫಿಕೇಶನ್ ಏನು ಕೇಳ್ತಪ್ಪ ಅಂದರೆ 12th ಹಾಕಿದರೆ ಮಾತ್ರ ನಿಮಗೆ ಕ್ಲರ್ಕ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಕ್ಕೆ ತೊಗೊಳುತ್ತೆ. ನೆಕ್ಸ್ಟ್ ನರ್ಸಿಂಗ್ ಆಗ್ತಿರ್ತಕ್ಕಂಥವ್ರು ಆಯಿತು, ಅದೇ ಥರನಾಗಿ ಡಿಪ್ಲೊಮಾ ಮೇಲೆ ಟೆಕ್ನಿಕಲ್ ಆಗ್ತಿರ್ತಕ್ಕಂಥವ್ರು ಅಲ್ಲಿ ಕ್ವಾಲಿಫಿಕೇಶನ್ ಹಾಕಿದರೆ ಮಾತ್ರ ನಿಮ್ಗೆ ಇವೆಲ್ಲ ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ ಅಂತ ತೋರಿಸುತ್ತೆ. ನೀವೇನಾದರೂ 10th ಹಾಕಿದರೆ GD ಟ್ರೇಡ್ಮನ್ ಅಂತ ಮಾತ್ರ ಅಲ್ಲಿ ಆಪ್ಷನ್ ನಿಮ್ಗೆ ತೋರಿಸುತ್ತೆ ಸ್ನೇಹಿತರೆ. ಓಕೆ, PUCಯಲ್ಲಿ ಎಷ್ಟು ಮಾರ್ಕ್ಸನ್ನು ತೊಗೊಂಡಿರಬೇಕು ಟೋಟಲಿ ನೋಡ್ಕೊಡ್ರಿ. ಅಗ್ರಿಗೇಡ್ ನೀವು PUC ಆರ್ಟ್ಸ್ ಕಾಮರ್ಸ್ ಸೈನ್ಸ್ನಲ್ಲಿ ಟೋಟಲ್ ಅಗ್ರಿಗೇಡ್ ಏನಂತೀವಲ್ಲ, ಸೊ ಅಗ್ರಿಗೇಡ್ 60 ಆಗಿರಬೇಕು. ಎಷ್ಟು ಅಗ್ರಿಗೇಡ್ 60 ಆಗಿರಬೇಕು. ಪ್ರತಿ ಸಬ್ಜೆಕ್ಟಿಗೆ 50 ಮಾರ್ಕ್ಸನ್ನು ತೊಗೊಂಡಿರಬೇಕು. ಎಷ್ಟು? ಪ್ರತಿ ಒಂದು ಸಬ್ಜೆಕ್ಟಿಗೆ 50 ಮಾರ್ಕ್ಸನ್ನು ತೊಗೊಂಡಿರಬೇಕು. ಅಕಸ್ಮಾತ್ ನೀನೇನಾದರೂ ಯಾವುದಾದ್ರೂ ಒಂದು ಸಬ್ಜೆಕ್ಟಿಗೆ 49 ಮಾರ್ಕ್ಸನ್ನು ತೊಗೊಂಡಿದ್ದೀಯಪ್ಪ ಅಂದರೆ ನಿಂದು ಕ್ಲರ್ಕ್ ಹುದ್ದೆಗೆ ಅಪ್ಲಿಕೇಶನ್ ತೊಗೊಳ್ಳೋದಿಲ್ಲ. ಪ್ರತಿಯೊಂದು ಸಬ್ಜೆಕ್ಟಿಗೆ 50 ಮಾರ್ಕ್ಸನ್ನು ಕಂಪಲ್ಸರಿಯಾಗಿ ತೊಗೊಂಡಿರಲೇಬೇಕು. ಓಕೆ, ಇದು ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ನಲ್ಲಿ ಇರ್ತೈತಿ. ಇದು ಕನ್ನಡದಲ್ಲಿ ಎಕ್ಸಾಮ್ ಇರೋದಿಲ್ಲ. ನೆಕ್ಸ್ಟ್ ಆದ ನಂತರ ಸರ್ ಇದಕ್ಕೆ ಫಿಸಿಕಲ್ ಜಸ್ಟ್ ಕ್ವಾಲಿಫೈ ಆದರೆ ಸಾಕಾ? ಫಿಸಿಕಲ್ನಲ್ಲಿ ಏನು ಇರ್ತದೆ ಅಂತ ಕೇಳ್ತಿರ್ತಕ್ಕಂಥವ್ರು ಫಿಸಿಕಲ್ ನೋಡ್ಕೊಳ್ರಿ. SKT ಸೋಲ್ಜರ್ ಅಂದರೆ ಸ್ಟೋರ್ ಕೀಪರ್ ಟೆಕ್ನಿಕಲ್ ಅಂತ ಹೇಳಿ SKT ಅಂತ ಕನ್ಫರ್ಮ್ ಮಾಡಿರ್ತಾರೆ, ನೋಡ್ಕೊಳ್ರಿ. ಟೋಟಲಿ ಬಂದ್ಬಿಟ್ಟು 16 ಮೀಟರ್ ರನ್ನಿಂಗ್ ಇರುತ್ತೆ. ಯಾವ ಥರ ಅಗ್ನಿವೀರದವರಿಗೆ ನಿಮಗೆ ಇದು ಕೂಡ ಅಗ್ನಿವೀರ ಕಾಲ್ಫಾರ್ಮ್ ಮಾಡಿದ್ದಾರೆ. ಇದು ಕೂಡ 4 ವರ್ಷದ ಜಾಬ್ ಆಗಿರ್ತದೆ. ನೋಡ್ಕೊಳ್ರಿ, 16 ಮೀಟರ್ ರನ್ನಿಂಗ್ ಇರ್ತದೆ, 1600 ಮೀಟರ್ ರನ್ನಿಂಗ್ ಇರ್ತೈತಿ. ಸೊ ಟೋಟಲಿ ಬಂದ್ಬಿಟ್ಟು 4 ಗ್ರೂಪ್ಗಳನ್ನು ಮಾಡಿರ್ತಾರೆ. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಅಂತ ಹೇಳಿಸದ. ನೀವು ಯಾವುದೇ ಗ್ರೂಪ್ ಕ್ವಾಲಿಫೈ ಆಗಿದ್ರ ಒಳಗಡೆ ಕ್ಲರ್ಕ್ ಒಳಗಡೆ ಯಾವುದೇ ಗ್ರೂಪ್ ಕ್ವಾಲಿಫೈ ಆದರೂ ಕೂಡ ನಡೀತದ. ಫಿಸಿಕಲಿಗೆ ಯಾವುದೇ ಥರನಂತ ಮಾರ್ಕ್ಸ್ ಇರೋದಿಲ್ಲ. ಅಗ್ನಿವೀರ GD ಟ್ರೇಡ್ಮನ್ ಸ್ಟೂಡೆಂಟ್ಗಳಿಗೆ ನೋಡ್ಕೊಳ್ರಿ, ಫಿಸಿಕಲ್ನಲ್ಲಿ 100 ಮಾರ್ಕ್ಸ್ ಇರ್ತೈತಿ, ಎಕ್ಸಾಮ್ನಲ್ಲಿ 100 ಮಾರ್ಕ್ಸ್ ಇರ್ತೈತಿ. ಇವ್ರಿಗೆ ನರ್ಸಿಂಗ್ ಅಸಿಸ್ಟೆಂಟ್ದವ್ರಿಗೆ ಆಯಿತು, ಅದೇ ಥರನಾಗಿ ಕ್ಲರ್ಕ್ದವ್ರಿಗೆ ಆಯಿತು, ಟೆಕ್ನಿಕಲ್ದವ್ರಿಗೆ ಏನಾಗಿದೆ ಅಂತ ಟೋಟಲಿ ಇವರಿಗೆ ಸಪ್ರೇಟ್ ಆಗಿರ್ತಕ್ಕಂಥದ್ದನ್ನು ಕೇಳಿದ್ದಾರೆ. ಅಂದರೆ ಆ ಟೋಟಲಿ ಎಕ್ಸಾಮ್ನಲ್ಲಿ ನಿಮಗೆ 200 ಮಾರ್ಕ್ಸಿನ ಕ್ವಶನ್ಸನ್ನು 200 ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಿ. 200 ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಪ್ಪ ಅಂದರೆ ನಿಮ್ಗೆ ಫಿಸಿಕಲ್ನಲ್ಲಿ ಜಸ್ಟ್ ಕ್ವಾಲಿಫೈ ಆದರೆ ಸಾಕು. ನೀವು ಫಿಸಿಕಲ್ಗೆ ಯಾವುದೇ ಥರದಂಥ ಮಾರ್ಕ್ಸ್ ಇರೋದಿಲ್ಲ. ಟೋಟಲಿ 4 ಗ್ರೂಪ್ಗಳಿರ್ತಾವೆ. 4 ಗ್ರೂಪ್ದಲ್ಲಿ ನೀವು 4th ಗ್ರೂಪ್ ಹೊಡೆದ್ರೂ ಕೂಡ ಸೆಲೆಕ್ಷನ್ ಆಗ್ತೀರಾ. ನೆಕ್ಸ್ಟ್ ಮತ್ತೆ ನಿಮ್ಗೆ ಫುಲ್ಅಪ್ಸ್ ಇರ್ತೈತಿ. ಟೋಟಲಿ 10 ಫುಲ್ಅಪ್ಸ್ಗಳನ್ನ ಕೇಳ್ತಾರೆ. 10 ಫುಲ್ಅಪ್ಸ್ದಲ್ಲಿ ನೀವು 6 ಫುಲ್ಅಪ್ಸ್ ಏನಾದರೂ ಹೊಡೆದ್ರಿಪ್ಪ ಅಂದರೆ ಅದರಲ್ಲಿ ಕೂಡ ನೀವು ಕ್ವಾಲಿಫೈ ಆಗ್ತೀರಿ. ಸೊ 10ಕ್ಕೆ 10 ಫುಲ್ಅಪ್ಸ್ ಹೊಡಿಬೇಕು. ಸೊ ಅದಕ್ಕೆ ಏನಾದರೂ 7, 8 ಫುಲ್ಅಪ್ಸ್ ಹೊಡೆದ್ರೆ ಏನಾದರೂ ಮಾರ್ಕ್ಸ್ ಇರುತ್ತೆ ಅಂತ ಕೇಳ್ತಿರ್ತಕ್ಕಂಥವ್ರಿಗೆ ಅಲ್ಲಿ ಏನೂ ಇರೋದಿಲ್ಲ. ಸೊ ಜಸ್ಟ್ ನೀವು 6 ಫುಲ್ಅಪ್ಸ್ ಹೊಡೆದ್ರೂ ಕೂಡ ಪಾಸ್ ಆಗ್ತೀರಾ. ನೆಕ್ಸ್ಟ್ ಅದರ ಜೊತೆಗೆ ಚೆಸ್ಟ್ ನೋಡ್ಕೊಡ್ರಿ. ಚೆಸ್ಟ್ 77 ಸೆಂಟಿಮೀಟರ್ ಚೆಸ್ಟ್ ಬೇಕಾಗುತ್ತೆ. ಎಕ್ಸ್ಪಾಂಡೆಡ್ ಅನ್ನು ಮಾಡಿದಾಗ 5 ಸೆಂಟಿಮೀಟರ್ ಚೆಸ್ಟನ್ನು ಎಕ್ಸ್ಪಾಂಡ್ ಮಾಡಲೇಬೇಕಾಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ 77 to 82 ಚೆಸ್ಟನ್ನು ಎಕ್ಸ್ಪಾಂಡ್ ಮಾಡಲೇಬೇಕು. ಅದಾದ ನಂತರ ನಿಮಗೆ ಡಿಚ್ ಅದೇ ಥರ ಜಿಗ್ಜಾಗ್ ಇದೆಲ್ಲ ಇರುತ್ತೆ. ಸೊ ಅದಕ್ಕೆ ಕಾಮನ್ ಆಗಿ ಎಲ್ಲರೂ ಕೂಡ ಪಾಸ್ ಆಗೇ ಆಗ್ತೀರಾ. ಓಕೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 13ರಿಂದ ಹಿಡಿದು ಏಪ್ರಿಲ್ 1ನೇ ತಾರೀಕಿನ ಒಳಗಡೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನೀವೇನಾದರೂ ಹಾಕಬೇಕು ಅಂದ್ಕೊಂಡಿದ್ದೀರಪ್ಪ ಅಂದರೆ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ದಲ್ಲಿ ನೇಮು ಮತ್ತು ಆಧಾರ್ ಕಾರ್ಡ್ದಲ್ಲಿ ನೇಮು ಕರೆಕ್ಟಾಗಿ ಇರಬೇಕಾಗುತ್ತೆ. ಸೊ ಇನ್ನೂ ಕರೆಕ್ಟ್ ಇಲ್ಲ ಅಂದರೆ ಕರೆಕ್ಷನನ್ನು ಮಾಡಿಕೊಡ್ರಿ. ಆದಷ್ಟು ಬೇಗನೆ ಕರೆಕ್ಷನನ್ನು ಮಾಡಿಕೊಡ್ರಿ. ಇನ್ನೂ 1 ತಿಂಗಳವರೆಗಡೆ ನಿಮ್ಮ ಕಾಲಾವಕಾಶ ಇದೆ ಅಪ್ಲಿಕೇಶನನ್ನು ಹಾಕೋಕ್ಕೆ. ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಅರ್ಜಿಯನ್ನು ಸಲ್ಲಿಸುವಾಗ ಇದಕ್ಕೂ ಕೂಡ ಅಪ್ಲಿಕೇಶನ್ ಫೀಸು 250 ಅಂದರೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಸರ್ ನನ್ನ PUCನೂ ಪಾಸ್ ಆಗಿದ್ದೀನಿ ಸರ್, 10th ಪಾಸ್ ಆಗಿದ್ದೀನಿ ಸರ್, 2 ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು. ಓಕೆ, ನೀನು GDಗೂ ಅಪ್ಲಿಕೇಶನ್ ಹಾಕ್ಬೋದು, ಅದ್ರ ಜೊತೆಗೆ ಕ್ಲರ್ಕಿಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲ ಸರ್ ನಾನು ಕ್ಲರ್ಕ್ ಒಂದೇ ಹಾಕ್ತೀನಿ ಅಂತಂದರೆ ಕ್ಲರ್ಕ್ ಒಂದೇ ಹಾಕೊಂಡು ಡಿಫೆಂಡ್ ಅಪಾನ್ ನಿನ್ನ ಮೇಲೆ. ಸೊ ನೀನು ಎರಡಕ್ಕೂ ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಳ್ತೀನಿ ಅಂದ್ಕೊಂಡಿದ್ರೆ ಸರ್ ಟ್ರೇಡ್ಮನ್ ನಾನು GD ಬಿಟ್ಟು ಟ್ರೇಡ್ಮನ್ನು ಕ್ಲರ್ಕ್ ಆಗ್ತೇನೆ ಅಂದರೆ ಅದು ಡಿಫೆಂಡ್ ಅಪಾನ್ ನಿನ್ನ ಮೇಲೆ. ಸರ್ PUC ಮುಗಿಸ್ಕೊಂಡ್ಬಿಟ್ಟು GD ಟ್ರೇಡ್ಮನ್ಗೆ ಪ್ರಯತ್ನವನ್ನು ಮಾಡೋಕೆ ಹೋಗ್ಬೇಡ್ರಿ. ಇಂಥವೆಲ್ಲ ಹೈಯರ್ ಪೋಸ್ಟ್ ಇರ್ತಾವೆ. ಸೊ ಕ್ಲರ್ಕ್ ಇದು ಚೆನ್ನಾಗಿರ್ತಕ್ಕಂಥ ಪೋಸ್ಟು, ಅತಿ ಕಡಿಮೆ ವೇಕೆನ್ಸಿಗಳನ್ನು ತುಂಬ್ತಾರ, ಇಲ್ಲ ಅಂತಲ್ಲ. ಸೊ ಬಟ್ ಪ್ರಯತ್ನವನ್ನು ಮಾಡಿರಿ, ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. ಈ ಸರಿ ಯಾರೆಲ್ಲ ಕ್ಲರ್ಕ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಂತ ಅನ್ಕೊಂಡಿದ್ರಿ, ಸೊ ಯಾರೆಲ್ಲ ಅರ್ಜಿಗಳನ್ನ ಹಾಕಬೇಕು ಕ್ಲರ್ಕ್ ಹುದ್ದೆಗೆ ಅನ್ನೋರು ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣ್ತಿರ್ತಕ್ಕಂಥ ಕಮೆಂಟ್ ಬಾಕ್ಸ್ನಲ್ಲಿ ಹೋಗಿ ಕಮೆಂಟನ್ನು ಹಾಕ್ರಿ. ಪ್ರತಿಯೊಬ್ಬರು ಕೂಡ ಕ್ಲರ್ಕ್ ಅಂತ ಹೇಳಿ ಕಮೆಂಟನ್ನು ಹಾಕಿ. ಸೊ ನಿಮ್ಗೆ ಏನು ಕ್ಲರ್ಕಿಗೆ ಇನ್ಫಾರ್ಮೇಷನ್ಗಳು ಬೇಕಾಗುತ್ತಲ್ಲ, ಏನಾದರೂ ನನ್ನ ಹತ್ರ ನೋಟ್ಸ್ ಇದ್ರೆ ನಾನು ಟೆಲಿಗ್ರಾಮ್ದಲ್ಲಿ ಕೂಡ ನಿಮ್ಗೆ ಅಪ್ಲೋಡನ್ನು ಮಾಡ್ತೀನಿ. ಸೊ ಟೈಪಿಂಗು ಕೂಡ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಎಕ್ಸಾಮ್ ಜೊತೆಗೆ ಟೈಪಿಂಗನ್ನು ಬೇಕಾದ್ರೆ ನಿಮಗೆ ಕಂಪ್ಯೂಟರ್ಗೆ ಹಚ್ಚೋಕ್ಕಾಗಿಲ್ಲ ಅಂದರೆ ಒಂದು ಮೊಬೈಲನ್ನು ತೊಗೊಂಡ್ಬಿಟ್ಟು ಸೊ ಈ ಥರದ ಒಂದು ಸ್ಟ್ಯಾಂಡನ್ನು ತೊಗೊಂಡು ಸೊ ನೀವೇನಂತಂದರೆ ಒಂದು ಕೀಬೋರ್ಡ್ ಸಿಗ್ತದೆ. ಸೊ ಒಂದು ಕೀಬೋರ್ಡ್ 250, 300 ರೂಪಾಯಿಗೆ ಒಂದು ಕೀಬೋರ್ಡ್ ಸಿಗುತ್ತೆ. ಅದಕ್ಕೆ ಅಡಾಪ್ಟರ್ ತೊಗೊಂಡ್ಕೇಸಿಂದ ಕನೆಕ್ಟ್ ಮಾಡಿಕೇಸಿಂದ ಸೊ ಇದರಲ್ಲಿ ಸಾಕಷ್ಟು ಮೊಬೈಲ್ದಲ್ಲಿ ಆ್ಯಪ್ಗಳಿರ್ತಾವೆ, ಅದನ್ನು ತೊಗೊಂಡ್ಬಿಟ್ಟು ಸೊ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಕೀಬೋರ್ಡ್ ಮುಖಾಂತರ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ
ಆರಾಮ್ಸಾಗಿ ನೀವು ಕೂಡ ಕ್ಲರ್ಕ್ ಹುದ್ದೆಗೆ ಪಕ್ಕಾ ಸೆಲೆಕ್ಷನ್ ಆಗ್ತೀರಾ. ಎಕ್ಸಾಮ್ ಪಾಸ್ ಆಗಿ ನೀವು ಟೈಪಿಂಗ್ ಟೆಸ್ಟ್ನಲ್ಲಿ ಫೇಲ್ ಆದ್ರೆ ಅಂದರೆ ಸೊ ನೀವು ಫೇಲೇ, ನೀವು ಎದಕ್ಕೂ ಕೂಡ ಕ್ವಾಲಿಫೈ ಆಗೋದಿಲ್ಲ. ಎಕ್ಸಾಮ್ ಆದ ತಕ್ಷಣ ನಿಮ್ಗೆ ಟೈಪಿಂಗ್ ಟೆಸ್ಟ್ ಇರ್ತದೆ. ಸೊ ಅದ್ರ ಜೊತೆಗೆ ಟೈಪಿಂಗ್ ಟೆಸ್ಟ್ ಕೂಡ ನೀವು ಪ್ರಾಕ್ಟೀಸನ್ನು ಮಾಡಲೇಬೇಕು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ, ಸೊ ಯೂಸ್ ಆಗಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಒಂದು ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತ ಯಾರಾದರೂ ಇದ್ರಪ್ಪ ಅಂದರೆ ಅವರು ಕೂಡ ಕ್ಲರ್ಕ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದ್ರಪ್ಪ ಅಂದರೆ, ಸಲ್ಲಿಸಬೇಕು ಅನ್ಕೊಂಡಿದ್ರಪ್ಪ ಅಂದರೆ, ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ಅಂದರೆ ಅವ್ರಿಗೆ ಕೂಡ ತಪ್ಪದೇ ಈ ಮಾಹಿತಿನ ಶೇರ್ ಮಾಡಿರಿ. ಕೆಳಗಡೆ ಕಾಂತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸೊ ಸಾಕಷ್ಟು ನೀವು ಅಗ್ನಿವೀರರಾಗಿ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟನೂ ಕೂಡ ಯಾವುದೇ ನೇವಿ ಆಗಿರಲಿ, ಏರ್ಫೋರ್ಸ್ ಆಗಿರಲಿ, SSCGD ಆಗಿರಲಿ, MTS ಆಗಿರಲಿ, CHSL ಆಗಿರಲಿ, CGL ಆಗಿರಲಿ, ಯಾವುದೇ ಒಂದು ಪೊಲೀಸ್ ಕಾಲ್ಫಾರ್ಮ್ ಆಗಿರಲಿ, ಯಾವುದೇ ಅದರ್ ಸ್ಟೇಟಿನಲ್ಲಿ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕದವರಿಗೆ ಆಯಿತು. ನೆಕ್ಸ್ಟ್ ಅದರ ಜೊತೆಗೆ ನಿಮ್ಗೆ ಔಟ್ ಆಫ್ ಎಲ್ಲೋ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ಹುದ್ದೆಗಳಿಗೆ ನಮ್ಮ ಕರ್ನಾಟಕದವ್ರಿಗೆ ಯೂಸ್ ಆಗ್ತಿತ್ತಪ್ಪ ಅಂದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗಳಾಯಿತು, ಅದ್ರ ಬಗ್ಗೆ ಅಡ್ಮಿಟ್ ಕಾರ್ಡ್ಗಳಾಯಿತು, ಅದ್ರ ಬಗ್ಗೆ ನೋಟ್ಸ್ಗಳಾಯಿತು, ಏನೋ ಅಪ್ಡೇಟ್ ಬಂದರೂ ಕೂಡ ನಮ್ಮ HJ ಪ್ಯಾರಾಮಿಲಿಟರಿ ಆ್ಯಂಡ್ ಚಾನಲ್ದಲ್ಲಿ ಸೊ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಮಿಸ್ ಮಾಡದೇ ಶೇರ್ ಮಾಡ್ತಾ ಇರ್ತೀವಿ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಅಂದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.